ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಬಣದ ನಡುವೆ ಸಿಎಂ ಕುರ್ಚಿಯ ಗಾದಿಗಾಗಿ ಒಂದಷ್ಟು ಮಾತು ಚಕಮಕಿ ನಡೀತಾ ಇದೆ. ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇರುವಾಗಲೇ ಮೈಸೂರಿನಲ್ಲಿ ಚಾಮರಾಜ ಕ್ಷೇತ್ರ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಒಂದು ರೀತಿಯ ಬಡದಾಟ ಶುರುವಾಗಿರುವಂಥದ್ದು. ಒಂದು ಕಡೆ ಕೇಂದ್ರ ಅಂದರೆ ಈ ಹಿಂದೆ 10 ವರ್ಷ ಮೈಸೂರಿನ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರು ನಾನು ಚಾಮರಾಜ ಕ್ಷೇತ್ರದ ವಿಧಾನಸಭೆ ಟಿಕೆಟ್ ಆಕಾಂಕ್ಷಿ ಎಂಬ ಹೇಳಿಕೆ ಬೆನ್ನಲ್ಲೇ ಮಾಜಿ ಶಾಸಕ ಹಾಗೂ ಮೈಸೂರು ನಗರಾಧ್ಯಕ್ಷ ಎಲ್ ನಾಗೇಂದ್ರ ಕೂಡ ಪ್ರತಾಪ್ ಸಿಂಹಗೆ ಟಾಂಗನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಅಷ್ಟೇ ಆಗಿರುವಂಥದ್ದು. ಇನ್ನು ಮುಂಬರುವ 2028ರ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ಇನ್ನೂ 2.5 ವರ್ಷ ಬಾಕಿ ಇರುವಂಥದ್ದು. ಇನ್ನೂ 2.5 ವರ್ಷ ಬಾಕಿ ಇರುವ ಬೆನ್ನಲ್ಲೇ ಬಿಜೆಪಿಯಲ್ಲಿ ಒಂದು ಕ್ಷೇತ್ರಕ್ಕಾಗಿ ಅಂದರೆ ಮಾಜಿ ಶಾಸಕ ಹಾಗೂ ಮಾಜಿ ಸಂಸದರ ನಡುವೆ ಫೈಟ್ ಏರ್ಪಟ್ಟಿರುವಂಥದ್ದು. ಚಾಮರಾಜ ಕ್ಷೇತ್ರ ಹೇಳಿ ಬಿಜೆಪಿಯ ಒಂದು ಏನು ಪ್ರಾಬಲ್ಯ ಕ್ಷೇತ್ರ ಅಂತ ಹಿಂದೆ ಗುರುತಿಸಿಕೊಂಡಿದ್ದಂಥ ಕ್ಷೇತ್ರ. ಎಲ್ ಶಂಕರಲಿಂಗೇಗೌಡರು ಬಿಜೆಪಿಯನ್ನು ಮೊದಲ ಬಾರಿಗೆ ಮೈಸೂರಿನಲ್ಲಿ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಂಥವರು. KR ಕ್ಷೇತ್ರದಲ್ಲಿ ರಾಮದಾಸ್ ಗೆದ್ದಂಥವರು. ಇನ್ನು ಹೇಳಿ ಚಾಮರಾಜ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯವಿರುವ ಕ್ಷೇತ್ರ. ಬಹುತೇಕ 90% ಭಾಗ ಒಕ್ಕಲಿಗರೇ ಇರುವುದರಿಂದ ಆ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಾಗಿರುವಂಥದ್ದು. ಈ ಹಿಂದೆ 2008ರಲ್ಲಿ ಅಂತಂದರೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಂಥ ಕಾಲದಲ್ಲೂ ಕೂಡ ಅಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದರು. ನಂತರದಲ್ಲಿ 2018ರಲ್ಲಿ ಏನು ಯಡಿಯೂರಪ್ಪನವರು 103 ಸ್ಥಾನವನ್ನು ಬಿಜೆಪಿಗೆ ತೆಗೆದುಕೊಂಡು ಬರ್ತಾರೆ. ಆ ಸಮಯದಲ್ಲಿ ಮೈಸೂರಿನಿಂದ ಎಲ್ ನಾಗೇಂದ್ರ ಬಿಜೆಪಿಯಿಂದ ಚಾಮರಾಜ ಕ್ಷೇತ್ರದಿಂದ ಗೆದ್ದಿರುವಂಥದ್ದು. JDSನ ಅಭ್ಯರ್ಥಿಯಾಗಿದ್ದಂಥ ಪ್ರೊಫೆಸರ್ ರಂಗಪ್ಪ ಅವ್ರನ್ನ ಸೋಲಿಸಿ ಅವರು ವಿಧಾನಸಭೆಗೆ ಆಯ್ಕೆಯಾಗಿದ್ದಂಥದ್ದು. ಇದೀಗ ಏನು ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಪ್ರತಾಪ್ ಸಿಂಹಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗಿತ್ತು. ಅಂದರೆ ಯದುವೀರ್ ಒಡೆಯರ್ ಅವ್ರನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಆಯ್ಕೆ ಮಾಡಲಾಗಿತ್ತು. ಪ್ರತಾಪ್ ಸಿಂಹಗೆ ಟಿಕೆಟ್ ಅವಕಾಶ ಕೈ ತಪ್ಪಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ತೆರೆಮರೆಯಲ್ಲಿದ್ದಂಥ ಪ್ರತಾಪ್ ಸಿಂಹ ಒಂದು ಕಡೆ ಯತ್ನಾಳ್ ಅವರ ಬಣದೊಂದಿಗೆ ಗುರುತಿಸ್ಕೊಂಡ್ರು. ಮತ್ತೆ ಒಂದಷ್ಟು ಕಡೆ ಯತ್ನಾಳ್ ಬಣದಿಂದ ಹೊರಬಂದು ಈ ಕಡೆ ವಿಜೇಂದ್ರ ಅವರೊಂದಿಗೂ ಕೂಡ ಗುರುತಿಸ್ಕೊಂಡಿದ್ರು. ಸದ್ಯ ಈಗ ಕಳೆದ 2 ದಿನಗಳ ಹಿಂದಷ್ಟೇ ಚಾಮರಾಜ ಕ್ಷೇತ್ರ ಸ್ನೇಹ ಬಳಗದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಪ್ರತಾಪ್ ಸಿಂಹ ಅವರು ನೇರವಾಗಿ ಹೇಳಿದ್ರು, ಮುಂಬರುವ ವಿಧಾನಸಭಾ ಚುನಾವಣೆಗೆ ನಾನು ಚಾಮರಾಜ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತ. ಯಾವಾಗ ಪ್ರತಾಪ್ ಸಿಂಹ ಈ ಮಾತನ್ನು ಹೇಳಿದ್ರು, ಇದು ಈ ಹಿಂದೆ ಶಾಸಕರಾಗಿದ್ದಂಥ ಆಗ ಪ್ರಸ್ತುತ ಮೈಸೂರು ಬಿಜೆಪಿಯ ನಗರಾಧ್ಯಕ್ಷ ಆಗಿದ್ದಂಥ ಎಲ್ ನಾಗೇಂದ್ರ ಅವ್ರನ್ನ ಕೇಳಿಸಿತ್ತು. ಪ್ರತಾಪ್ ಸಿಂಹ ಈ ಕ್ಷೇತ್ರದಿಂದ ಟಿಕೆಟ್ ಕೇಳಲು ಯಾರು ಎಂಬಂತೆಲ್ಲ ವಾಗ್ದಾಳಿಯನ್ನು ನಡೆಸಿದರು. ಅದೇ ಹಿಂದೂ ಹುಲಿ ಅಂತ ತಮ್ಮನ್ನು ತಾವೇ ಘೋಷಿಸ್ಕೊಂಡಿದ್ದೀರಿ, ಕರೆಸ್ಕೊಳ್ತಾ ಇದ್ದೀರಿ. ಕರ್ನಾಟಕದ ಬೇರೆ ಭಾಗಗಳಲ್ಲಿ ಬಿಟ್ಟು ನಾನು ನಿಲ್ಲುವ ಕ್ಷೇತ್ರವೇ ನಿಮಗೆ ಬೇಕಾ ಎಂಬಂತೆಲ್ಲ ಒಂದು ರೀತಿಯ ವಾಕ್ ಸಮರವನ್ನು ಕೂಡ ಮಾಡಿದರು. ಅಲ್ಲದೆ ಸ್ಟೇ ತೆಗೆದುಕೊಂಡು ಬಂದಿರೋದು ನೀವು ಅಂತೆಲ್ಲ ಒಂದಷ್ಟು ವೈಯಕ್ತಿಕವಾಗಿ ಕೂಡ ವಿಚಾರಗಳನ್ನ ಮಾತನಾಡಿದರು. ಸದ್ಯ ಈಗ ಮೈಸೂರಿನಲ್ಲಿ ಚಾಮರಾಜ ಕ್ಷೇತ್ರ ಟಿಕೆಟ್ ಏನಿದೆ ಇದು ಬಿಜೆಪಿಯಿಂದ ಯಾರ ಪಾಲಾಗುತ್ತೋ ಅನ್ನುವಂಥದ್ದು ಇನ್ನೂ ಸಾಕಷ್ಟು ವರ್ಷಗಳು ಇದಕ್ಕೆ ಉತ್ತರ ಸಿಗೋದಕ್ಕೆ ಬೇಕಾಗಿರುವಂಥದ್ದು. ಈ ನಡುವೆನೇ ಕೂಡ ತೆರೆಮರೆಯಲ್ಲಿ ಅಂದರೆ ಪರೋಕ್ಷವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರ್ಬೋದು, ಎಲ್ ನಾಗೇಂದ್ರ ಇರ್ಬೋದು, ಇವರ ನಡುವೆ ಮುಸುಕಿನ ಗುದ್ದಾಟ ಶುರುವಾಗಿರುವಂಥದ್ದು. ಇದರ ಬೆನ್ನಲ್ಲೇ ಮೈಸೂರಿನಲ್ಲಿ ಏನು ಗೋಪಾಲಗೌಡ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸುಶ್ರುತ್ ಗೌಡ ಏನಿದ್ದಾರೆ ಅವರು ಸಹ ಚಾಮರಾಜ ಕ್ಷೇತ್ರ ಟಿಕೆಟ್ ಆಕಾಂಕ್ಷಿ ಆಗಿರುವಂಥದ್ದು. ಈಗಾಗಲೇ ಅವರು ಸಹ ಚಾಮರಾಜ ಕ್ಷೇತ್ರದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಪ್ರತಾಪ್ ಸಿಂಹ, ಮತ್ತೊಂದು ಕಡೆ ಎಲ್ ನಾಗೇಂದ್ರ, ಮತ್ತೊಂದು ಕಡೆ ಏನು ಸುಶ್ರುತ್ ಗೌಡ ಅವರು ಮೂವರು ಕೂಡ ಚಾಮರಾಜ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವ ಹಿನ್ನೆಲೆಯಲ್ಲಿ 2028ಕ್ಕೆ ಯಾರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಕಾದು ನೋಡಬೇಕು. ಆದರೆ ತೆರೆಮರೆಯಲ್ಲಿ ಮೂವರು ಸಹ ಕಸರತ್ತನ್ನು ಈಗಲಿಂದನೂ ಕೂಡ ಮಾಡ್ತಾ ಇರುವಂಥದ್ದು, ಜೊತೆಗೆ ಪರೋಕ್ಷವಾಗಿ ಟಾಂಗನ್ನು ಕೊಡ್ತಾ ಇರುವಂಥದ್ದು. ಆದರೆ ಸುಶ್ರುತ್ ಗೌಡ ಮಾತ್ರ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಬೆಂಬಲ ಸೂಚಿಸ್ತೇವೆ. ಒಂದು ಕಡೆ ಪ್ರತಾಪ್ ಸಿಂಹ ಕೊಟ್ಟರು ಕೂಡ ಅವ್ರಿಗೆ ಬೆಂಬಲವನ್ನು ಕೊಡ್ತೇವೆ, ಇಲ್ಲ ನಾಗೇಂದ್ರ ಅವರು ಟಿಕೆಟ್ ಕೊಟ್ಟರು ಕೂಡ ಬೆಂಬಲವನ್ನು ಕೊಡ್ತೇವೆ, ಇಲ್ಲ ಅವರಿಬ್ಬರು ಬೇಡ ನನಗೆ ಕೊಟ್ಟರು ಕೂಡ ಅವರು ಸಹ ಬೆಂಬಲವನ್ನು ಕೊಡುವ ನಿರೀಕ್ಷೆ ಇದೆ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಟಿಕೆಟನ್ನು ಕೊಡೋದು, ಯಾರಿಗೆ ಎಕ್ಸಿಟ್ ಕೊಡಬೇಕು, ಯಾರನ್ನ ಮಾಡ್ಕೋಬೇಕು, ಇವೆಲ್ಲವೂ ಕೂಡ ಪಕ್ಷದ ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಾಕಷ್ಟು ಸಮಯ ಇದೆ. ಈಗಲೇ ನಾವು ಅವರ ಪರ ಇವರ ಪರ ಅಂತ ಹೇಳೋದಿಲ್ಲ. ಪಕ್ಷದ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಅವ್ರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿರುವಂಥದ್ದು. ಸದ್ಯ ಈಗಲಿಂದಲೇ ಕೂಡ ಟಿಕೆಟ್ಗಾಗಿ ನಡೀತಾ ಇರುವಂಥ ಈ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.